ಇವತ್ ರಾತ್ರಿ ಗಂಜಿ ಗಿರಾಕಿಗಳಿಗೆ ಬಡತನ ಬಡವರು ಇವ್ರ್ಯಾರನು ನೆನಪಾಗೋದಿಲ್ವಾ? ಶಾಲೆಗಳು, ಕಾಲೇಜುಗಳು, ಆಸ್ಪತ್ರೆಗಳು ಇದ್ಯಾವುದನ್ನು ಕಣ್ಣಿಗೆ ಕಾಣಿಸೋದಿಲ್ವಾ? ಪರಿಸರದ ಮೇಲೆ ಎಲ್ಲಿಲ್ಲದಂತಹ ಪ್ರೀತಿ, ಪ್ರೇಮ ಎಲ್ಲ ಉಕ್ಕಿ ಉಕ್ಕಿ ಹರಿಯೋದಿಲ್ವಾ? ಪ್ರಾಣಿಗಳ ಮೇಲೆ, ಪಕ್ಷಿಗಳ ಮೇಲೆ ದಯೆ ಎಲ್ಲ ಬರೋದಿಲ್ವಾ? ಶಬ್ದ ಮಾಲಿನ್ಯವಾಗುತ್ತೆ, ವಾಯು ಮಾಲಿನ್ಯವಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ವಾ? ಅಲ್ಲ ಕಣ್ರಿ, ಏನ್ರಿ ಯಾರೋ ವಿದೇಶಿಗರ ಹೊಸ ವರ್ಷವನ್ನ ಅದ್ದೂರಿಯಾಗಿ ಆಚರಣೆನ ಮಾಡೋದ್ರಿಂದ ಏನು ಹೊಟ್ಟೆ ತುಂಬುತ್ತಾ? ಹೊಟ್ಟೆ ತುಂಬುತ್ತೇನ್ರಿ? ಹೊಸ ವರ್ಷವನ್ನ ಆಚರಣೆನ ಮಾಡಿದ್ರೆ ಏನು ಬಡತನ ನಿರ್ಮೂಲನೆ ಆಗುತ್ತಾ? ಈ ರೀತಿಯಾಗಿ ಯಾರಾದ್ರೂ ರಾಜಕಾರಣಿಗಳು ಪ್ರಶ್ನೆಯನ್ನ ಮಾಡ್ತೀರಾ? ಮಾಡೋದಕ್ಕೆ ಸಾಧ್ಯವಾಗುತ್ತಾ? ಖಂಡಿತವಾಗಿಯೂ ಮಾಡೋದಿಲ್ಲ. ಕಾರಣ ನೀವು ದೊಡ್ಡ ದೊಡ್ಡ ಗಂಜಿಗಿರಾಕಿಗಳು. ಪ್ರಶ್ನೆನ ಮಾಡ್ರಿ, ಹೇಳ್ರಿ, ದಯಮಾಡಿ ಪಟಾಕಿಗಳನ್ನ ಸಿಡಿಸಬೇಡಿ. ಪಟಾಕಿಗಳನ್ನ ಸಿಡಿಸೋದ್ರಿಂದ ಶಬ್ದ ಮಾಲಿನ್ಯವಾಗುತ್ತೆ, ವಾಯು ಮಾಲಿನ್ಯವಾಗುತ್ತೆ, ಮನೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳಿರ್ತಾರೆ, ಆಸ್ಪತ್ರೆಯಲ್ಲಿ ರೋಗಿಗಳಿರ್ತಾರೆ, ಅಸ್ತಮ ರೋಗ ಉಂಟಾಗುತ್ತೆ, ಅಸ್ತಮ ಇರೋಂಥವ್ರು ಮನೆಗಳಲ್ಲಿರ್ತಾರೆ. ಪಟಾಕಿ ಶಬ್ದದಿಂದ ಪ್ರಾಣಿ ಪಕ್ಷಿಗಳಿಗೆ ತೊಂದರೆಯಾಗುತ್ತೆ, ಪರಿಸರ ಹಾನಿಯಾಗುತ್ತೆ. ಈ ರೀತಿಯಾಗೆಲ್ಲ ಬುದ್ಧಿ ಮಾತುಗಳನ್ನ ನೀವು ಹೇಳ್ಬೇಕು. ಹೇಳಿ ನೀವು ಹೇಳಿದ್ರೆ ಕೇಳ್ತಾರೆ. ಸುಮ್ನೆ ಯಾಕೆ ಅಷ್ಟೊಂದು ದುಡ್ಡನ್ನೆಲ್ಲ ಖರ್ಚು ಮಾಡಿ, ಹಣವನ್ನ ಖರ್ಚು ಮಾಡಿ ಯಾವುದೋ ಒಂದು ಆಚರಣೆ ಅಂತ ಮಾಡ್ತೀರಾ? ಆಚರಣೆಯನ್ನ ಮಾಡಬೇಡಿ. ಅದೇ ಹಣವನ್ನ ತೆಗೆದುಕೊಂಡು ಹೋಗಿ ಬಡವರಿಗೆ ದಾನವನ್ನ ಮಾಡಿ. ಬಡವರಿಗೆ ಬಟ್ಟೆಯನ್ನ ಕೊಡಿಸಿ, ಬಡವರಿಗೆ ಊಟವನ್ನ ಕೊಡಿಸಿ, ಸಮಾಜದಲ್ಲಿರುವಂತಹ ಬಡವರನ್ನ ಉದ್ಧಾರ ಮಾಡುವಂತಹ ಕೆಲಸವನ್ನ ಮಾಡಿ. ಯಾಕೆ ಆಚರಣೆಯನ್ನ ಮಾಡ್ತೀರಾ? ಮಾಡೋ ಕೆಲಸ ಇಲ್ದಲೇ ಮಾಡ್ತೀರಾ? ಬಡತನವನ್ನ ನಿರ್ಮೂಲನೆಯನ್ನ ಮಾಡ್ಬೋದು ತಾನೆ. ಒಂದು ಸರ್ಕಾರಿ ಶಾಲೆಗೆ ಹೋಗಿ ಅಲ್ಲಿರುವಂತಹ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಏನಾದ್ರೂ ಕೊಡಿಸಿ, ಪುಸ್ತಕಗಳನ್ನ ಕೊಡಿಸಿ, ಆ ಪೆನ್ನನ್ನ ಕೊಡಿಸಿ, ಅವ್ರಿಗೆ ಬೇಕಾಗಿರುವಂತ ಅನುಕೂಲಗಳನ್ನ ಮಾಡಿಕೊಡಿ. ಸುಮ್ಮನೆ ಆಚರಣೆ ಹೆಸರಿನಲ್ಲಿ ಯಾಕೆ ಹಾಳು ಮಾಡ್ತೀರಾ? ಈ ರೀತಿಯಾಗೆಲ್ಲ ನಾವು ಹೇಳ್ಬಿಟ್ರೆ ಇವ್ರ ಕಣ್ಣಿಗೆಲ್ಲ ನಾವು ಕೋಮುವಾದಿಗಳ ರೀತಿಯಾಗಿ ಕಾಣಿಸ್ಬಿಡ್ತೀವಿ. ಇಂತಹ ದರಿದ್ರದವ್ರು ಯಾವ ರೀತಿಯಾಗಿ ಅಂದ್ರೆ, ಹಾಲನ್ನ ಲಿಂಗದ ಮೇಲೆ ಹಾಕಿದ್ರೆ ಮನೆ ಹಾಳಾಗೋಗುತ್ತೆ ಅಂತ ಕಲ್ಸ್ಕೊಡಂತವ್ರು, ಹೇಳ್ಕೊಡುವಂತವ್ರು. ಅದೇ ಹಾಲನ್ನ ಹೊಟ್ಟೆ ಒಳಗಡೆ ಹಾಕೊಂಡ್ರೆ ಮನೆ ಉದ್ಧಾರ ಆಗುತ್ತೆ ಅಂತ ಹೇಳ್ಕೊಡಂತವ್ರು. ಇವ್ರ ಕಣ್ಗಳಿಗೆ ಏನಾದ್ರೂ ಹಿಂದೂ ಆಚರಣೆಗಳು ಕಾಣಿಸ್ಬಿಟ್ರೆ ಸಾಕು, ಬಿಟ್ಟಿಯಾಗಿ ಉಪದೇಶಗಳನ್ನ ಕೊಡಕ್ ಬಂದ್ಬಿಡ್ತಾರೆ. ಅದರಿಂದ ಪರಿಸರ ಹಾಳಾಗುತ್ತೆ, ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗುತ್ತೆ, ಸಮಾಜದಲ್ಲಿ ಈ ರೀತಿಯಾಗುತ್ತೆ, ಆ ರೀತಿಯಾಗುತ್ತೆ. ಬೇರೆ ಸಮಯದಲ್ಲಿ ಇವ್ರ ಕಣ್ಣಿಗೆ ಏನು ಕಾಣೋದೇ ಇಲ್ಲ. ಗಂಜಿ ಬಂದ್ರೆ ತಾನೆ ಇವ್ರಗಳ ಕಣ್ಗಳಿಗೂ ಕಾಣೋದು. ಎಲ್ಲಿ ಗಂಜಿ ಸಿಗುತ್ತೋ ಅಲ್ಲಿ ಬಂದ್ಬಿಡ್ತಾರೆ ಓಡೋಡಿ. ಆಚರಿಸ್ಬಾರ್ದು ಯಾವ್ದನ್ನು. ನಮ್ಗಳಿಗೆ ಬುದ್ಧಿ ಮಾತನ್ನ ಹೇಳುವಂತವ್ರು ಇವತ್ತು ಕುಣಿತವೆ, ಇವತ್ತು ರಾತ್ರಿ ಸಮಾಜದ ಮೇಲೆ ಕಾಳಜಿ ವಹಿಸ್ತಿದ್ದಂಥವ್ರೆಲ್ಲ ಮಾಡ್ತಿದ್ದಂಥವ್ರು. ಇನ್ನೇನು ಸರ್ಕಾರನೇ ನಿಮ್ಗೆ ಎಲ್ಲ ರೀತಿಯಾದಂತಹ ಪರ್ಮಿಷನ್ ಕೊಟ್ಟಿದ್ಯಲ್ಲ. ಹಿಂದೂಗಳ ಹಬ್ಬ ಬಂತು ಅಂತಂದ್ರೆ ಆ ನಿರ್ಬಂಧನೆ ಅಂತೆ, ಈ ನಿಯಮ ಅಂತೆ, ಅದಂತಿದಂತೆ. ಹೊಸ ವರ್ಷಕ್ಕೆ ಹೆಂಗಾರು ಎಂಜಾಯ್ ಮಾಡ್ಕೊಳ್ಳಿ. ಕ್ಯಾಬ್ ಫೆಸಿಲಿಟಿ ಬೇಡಿ. ಪೊಲೀಸ್ ಇಲಾಖೆನ ತೆಗೆದುಕೊಂಡು ಹೋಗ್ಬಿಟ್ಟು ಮದ್ಯಪ್ರಿಯರ ರಕ್ಷಣಾ ಇಲಾಖೆಯನ್ನಾಗಿ ಮಾಡ್ಬಿಟ್ಟಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿರುವಂತಹ ಸಿಬ್ಬಂದಿಗಳನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಕ್ಯಾಬ್ ಡ್ರೈವರ್ಗಳು ಮಾಡ್ಬಿಟ್ಟಿದ್ದಾರೆ. ಉದ್ಧಾರ ಅಂತ ಹೇಳ್ತಾ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.